ಗೊತ್ತಿದೆಯಲ್ಲ ನಿಮಗೆ. ಸುಳ್ಳು ಕೇಸ್ ಹಾಕಿ ಅರೆಸ್ಟ್ ಮಾಡಿ, ಇಲ್ಲಿಗಲ್ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಿ ವಾಪಸ್ ಕಳಿಸಿದಂಥ ಇದೇ ವ್ಯಕ್ತಿಗಳು ಬೇರೆ ಯಾರೂ ಅಲ್ಲ, ಡಿ ಕೆ ಶಿವಕುಮಾರೇ ಮಾಡ್ತಾ ಇರೋದು. ಏನೋ ಡಿ ಕೆ ಶಿವಕುಮಾರ್ ನಿಂಗೆ ಒಳ್ಳೇದು ಮಾಡಲಿ, ದೇವ್ರು ಚೆನ್ನಾಗಿರಲಿ. ನೀನು CM ಖಂಡಿತ ಆಗಲ್ಲ. ಅದು 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 ನೀನು ಅನ್ಕೊಂಡ್ರು ಕೂಡ, ನಿನ್ನಂತೂ 100 ಜನ ಅನ್ಕೊಂಡ್ರು ಕೂಡ ಆಮೇಲೆ ದೈವ ಇದೆಯಲ್ಲ, ಖಂಡಿತ ನೀನು ಯಾವತ್ತು ನೀನು CM ಆಗೋ ದೂರದ ಮಾತು. ನೀನು 2028ಕ್ಕೆ ಅದಕ್ಕೆ ಮುಂಚೆನೇ MLA ಕಳ್ಕೊಂಡ್ರೆ ಮತ್ತೆ MLA ಕೂಡ ಆಗಲ್ಲ. ಯು ವಿಲ್ ನಾಟ್ ಇವನ್ ವೆನ್ ಎ ಸಿಂಗಲ್ MLA. ಫರ್ಗೆಟ್ ಅಬೌಟ್ KPCC. ಏನೋ ಜನರ ಶಾಪ ನಿನ್ಗೆ ಒಳ್ಳೇದಲ್ಲ. ಸಾಮಾನ್ಯ ಜನರ ಅಧಿಕಾರದಲ್ಲಿ ಕೂತ್ಕೊಂಡಾಗ ಜನರ ಶಾಪ ಇದೆಯಲ್ಲ, ನಿನ್ಗೆ ತುಂಬಾ ಚೆನ್ನಾಗಿ ತಟ್ತಾ ಐತೆ, ಇನ್ನೂ ತಟ್ಟುತ್ತೆ. ನನ್ನ ಕಾನೂನಿನ ತಾಪ, ಜನರ ಶಾಪ ಎರಡೂ ನಿಂಗೆ ತಟ್ಟುತ್ತೆ. ನಿನಗಂತೂ ಖಂಡಿತ ಒಳ್ಳೇದಾಗಲ್ಲ. ನಾನು ನಿನ್ನ ನೇರವಾಗಿ ಹೇಳ್ತೀನಿ, ನನಗೇನು ಸಮಸ್ಯೆ ಇಲ್ಲ. ಓಕೆ, ಏನು ಹೇಳಿದೆ ನೀನು? ಒದ್ದು ಒಳಗಾಗ್ತೀನಿ ಅಂತ ಒಬ್ಬ ಡೆಪ್ಯೂಟಿ CM ಮಾತಾಡಿದ್ರು. ಡೆಪ್ಯೂಟಿ CM ಒಬ್ಬ ಕನ್ನಡ ಇಂಡಸ್ಟ್ರಿಗೆ ನಟು ವೋಲ್ಟೇಜ್ ಮಾಡೋ ವ್ಯಕ್ತಿ. ಏನು ತಮ್ಮನೇನು ತಾವು ಡಾನ್ ಅನ್ಕೊಂಬಿಟ್ಟಿದ್ದೀರಾ? ನೋ ಪ್ರಾಬ್ಲಮ್. ಓಕೆ, ಕೆಂಪೇಗೌಡನ ವಂಶ. ಓಕೆ, ನಾವು ಇದೀವಿ, ಪರವಾಗಿಲ್ಲ. DCM ಇವತ್ತಿರುತ್ತೆ, ನಾಳೆ ಹೊಟ್ಟೋಗುತ್ತೆ. ಈ ಶಾಶ್ವತವಿಲ್ಲದಂಥ ಜಾಗದಲ್ಲಿ ಕೂತ್ಕೊಂಡು ಈ ಥರ ಮಾತುಗಳನ್ನು ಒದ್ದು ಒಳಗೆ ಹಾಕಿ ನನ್ನ ಮೇಲೆ ಕರ್ಕೊಂಬಂದು ಅವನ್ನ ಅರೆಸ್ಟ್ ಮಾಡಿ ಬಿಡಲೇಬೇಕು ಅಂತ ಹೇಳಿ ಏನು ಸಾಧನೆ ಮಾಡೋದಪ್ಪ? ಓಕೆ, ಚೆನ್ನಾಗಿದೆ. ಓಕೆ, ಅಟ್ಲೀಸ್ಟ್ ಆ BJPಗಾರು ಹೋಗಿ ಅಟ್ಲೀಸ್ಟ್ CM ಟ್ರೈ ಮಾಡಿ. ಖಂಡಿತ ಏನೂ ಆಗಲ್ಲ ಅಂತ ಈ ಮಾತನ್ನು ಹೇಳುತ್ತಾ ಕಮಿಂಗ್ ಸ್ಟ್ರೇಟ್ ಟು MLA ವಿಶ್ವನಾಥ್. MLA ವಿಶ್ವನಾಥನ ವಿರುದ್ಧವಾಗಿ 4 ಕಂಪ್ಲೇಂಟ್ ಆಗಿದೆ. 3 ಕಂಪ್ಲೇಂಟು ಲೋಕಾಯುಕ್ತದಲ್ಲಿ ಆಗಿದೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, PC ಆಕ್ಟಲ್ಲಿ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟಲ್ಲಿ ವಿಶ್ವನಾಥನ ಮೇಲೆ 3 ಕಂಪ್ಲೇಂಟ್ಸ್ ಆಗಿದೆ ಕರ್ನಾಟಕ ಲೋಕಾಯುಕ್ತದಲ್ಲಿ. ಡಿಕ್ಲರೇಷನ್ ಆಫ್ ಡ್ಯೂಟಿ ಆ್ಯಂಡ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟಲ್ಲಿ 1 ಕಂಪ್ಲೇಂಟು ಆತನ 2008ರಲ್ಲಿ ಡಿಕ್ಲರೇಷನ್ನು 6 ಕೋಟಿ ಇದೆ, 6 ಎಕರೆ ಜಮೀನಿದೆ. 2023ರಲ್ಲಿ 60 ಕೋಟಿ 122 ಎಕರೆ ಜಮೀನು, 4 kg ಚಿನ್ನ, 48 kg ಬೆಳ್ಳಿ, XYZ 7 ಬಂಗ್ಲೆಗಳು. ಸೊ ಇದ್ರ ಬಗ್ಗೆ ಈ ಅಸೆಟ್ಸ್ ಇನ್ಕ್ರೀಸ್ ಇದೆಯಲ್ಲ, ಸೊ ಇದಕ್ಕೆ ಸೋರ್ಸ್ ಆಫ್ ಇನ್ಕಮ್ ಮೋಸ್ಟ್ ಇಂಪಾರ್ಟೆಂಟು. ಈ ಸೋರ್ಸ್ ಆಫ್ ಇನ್ಕಮ್ ಫಾರ್ಮ್ ಮತ್ತೆ ಈ ಅಪ್ಪನಿಗೆ ಬರೋದು 1.5 ಲಕ್ಷ. 17 ವರ್ಷ ಅಂತ ಕಲೆಕ್ಟ್ ಮಾಡಿಬಿಟ್ರೆ ಈ ಅಪ್ಪನಿಗೆ ಬರೋಂಥ ಸಂಬಳ MLA ಆಗಿ 20 ಲಕ್ಷ ಅಂತ ಇಟ್ಕೊಳ್ಳಿ ವರ್ಷಕ್ಕೆ. ವರ್ಷಕ್ಕೆ 20 ಲಕ್ಷ ಅನ್ಕೊಂಡ್ರೆ 17 ವರ್ಷಕ್ಕೆ ಇಲ್ಲ 17 ವರ್ಷಕ್ಕೆ ಅಪ್ರಾಕ್ಸಿಮೇಟ್ಲಿ 3.5 crores ದಾಟಾಲಿ ಅಪ್ಪನ ಇನ್ಕಮು ಫ್ರಮ್ ವಿಧಾನಸೌಧ ಸಂಬಳ. ಬಟ್ 60 ಕೋಟಿ ಸಂಪಾದನೆ ಇಲ್ಲಿಂದ ಬಂತು. 60 ಕೋಟಿ ಆಸ್ತಿ, 7 ಮನೆ, 4 kg ಚಿನ್ನ, 48 kg ಬೆಳ್ಳಿ, ಗಾಡಿಗಳು, ಮತ್ತೆ 112 ಎಕರೆ ಜಮೀನು. ಇಟ್ಸ್ ರಿಯಲಿ ಇದನ್ನ ತನಿಖೆ ಮಾಡಲೇಬೇಕು ಅನ್ನಿಸ್ತು. ಅದಕ್ಕೆ ಇದ್ರ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ. 2ನೇ ಕಂಪ್ಲೇಂಟು ಮನೆ 400 ಗಾಡಿ ತಗೊಂಡೋಗ್ತೀನಿ ಅಂತ ಹೇಳಿದ್ರೆ, ಆ 400 ಗಾಡಿಗೆ ಫಂಡಿಂಗ್ ಯಾರು ಮಾಡಿದ್ರು? 400 ಗಾಡಿ ಇಂಟು 25,000 ಅನ್ಕೊಂಡ್ರೆ 1 ಕೋಟಿ ರೂಪಾಯಿ ಆಯಿತು. 1 ಕೋಟಿ ರೂಪಾಯಿ 1.5 ಲಕ್ಷ ಬರೋ ಪೂರ್ತಿ ಅಪ್ಪನ ಸಂಬಳ 4 ವರ್ಷ ವೆಯ್ಟ್ ಮಾಡಿದ್ರೆ 4 ವರ್ಷ ಅಲ್ಲ, ಹೆಚ್ಚು ಕಮ್ಮಿ 8 ವರ್ಷಕ್ಕೆ ಏನೋ ಇದಾಗುತ್ತೆ. ಹಂಗಾಗಿ ಆ 400 ಗಾಡಿ ಮೇಲೆ 1 ಕಂಪ್ಲೇಂಟ್ ಆಗಿದೆ. 3ನೇ ಕಂಪ್ಲೇಂಟು 36 ಎಕರೆ 10 ಗುಂಟೆ ಏನು ಅಲಾಲ್ ಚಂದ್ರ ರೈತರ ಜಮೀನನ್ನು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಕ್ವೈರ್ ಮಾಡಿಕೊಂಡು 1996ರಲ್ಲಿ 2008ರಲ್ಲಿ ವಿಶ್ವನಾಥ್ MLA ಆಗ್ತಾರೆ. 2010ರಲ್ಲಿ ಯಡಿಯೂರಪ್ಪನ ಗೌರ್ಮೆಂಟಲ್ಲಿ ಕರುಣಾಕರ್ ರೆಡ್ಡಿ ಕಂದಾಯ ಸಚಿವರಲ್ಲಿ ವಿಶ್ವನಾಥ್ ಅವರು ಧರ್ಮಸ್ಥಳ ಎಜುಕೇಷನ್ ಸೊಸೈಟಿಗೆ ಡಿನೋಟಿಫೈ ಮಾಡಿಸ್ಕೊಡ್ತಾರೆ. ಇವತ್ತು ಆ ಜಮೀನು ₹1 ಲಕ್ಷ ತಗೊಂಡಂಥ ಜಮೀನು ಇವತ್ತು 1996 ನೋಟಿಫಿಕೇಶನ್ನು. ತದನಂತರ ಅದನ್ನು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ತಮ್ಮ ಅವರು ಅದನ್ನು ಪರ್ಚೇಸ್ ಮಾಡ್ತಾರೆ ಲಕ್ಷ ಕೊಟ್ಟು. ಈಗ ಅದೇ ಜಮೀನು 900 ಕೋಟಿಗೆ ಮಾರಾಟ ಆಗಿದೆ. ಭಾಗಮನೆ ಟೆಕ್ ಪಾರ್ಕ್ ಅಂತ. ನಾನು ಡಾಕ್ಯುಮೆಂಟಿಗೆ ಹಾಕ್ತೀನಿ, EC ಎಲ್ಲ ಡಾಕ್ಯುಮೆಂಟ್ ತೆಗೆದಿದ್ದೀವಿ, ಆಗ್ತಿದೆ. ಸೊ 3 ಕಂಪ್ಲೇಂಟ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕಡೆ ಹಾಕಿದೆ ವಿಶ್ವನಾಥ್ ಮೇಲೆ. 4ನೇ ಕಂಪ್ಲೇಂಟು HL ಸಂಬಂಧಪಟ್ಟಿದ್ದು, ಅದೇ ವಿಶ್ವನಾಥ್ ಮೇಲೆ ಆಗಿದೆ. HL ಕಾರ್ಪೊರೇಟ್ ಆಫೀಸರ್, CBI, ED ಆ್ಯಂಡ್ ಡಿಫೆನ್ಸ್ ಸೆಕ್ರೆಟರಿಗೆ ಬರೆದಿದ್ದೇವೆ. ತುಂಬ ಸೀರಿಯಸ್ ಇಶ್ಯೂ ಅದು ನಿಜವಾಗ್ಲೂ ತನಿಖೆ ಆದರೆ ವಿಶ್ವನಾಥ್ ಅವ್ರಿಗೆ ತುಂಬ ದೊಡ್ಡ ತೊಂದರೆ ಆಗುತ್ತೆ. ನನಗನ್ಸಿರ್ಲಿಲ್ಲ, ನನ್ನನ್ನು ಮೈ ಮೇಲೆ ಹಾಕ್ಕೊಂಡು ದಾರಿಲಿ ಹೋಗೋ ಮಾರಮ್ಮ ಮನೆ ಗಂಟೆ ಬಾರಮ್ಮ ಅನ್ನೋ ಅವಶ್ಯಕತೆ ಇತ್ತ. ನನ್ನ ಪ್ರಕೃತಿ ದಾನ ಮಾಡ್ಕೊಂಡಿದ್ದು ಅದು ನಿಂತೀಟೆಗೆ, ಅದ್ರ ಮೇಲೇನೂ ಕಂಪ್ಲೇಂಟ್ ಆಗಿದೆ ಯಲಹಂಕ ಪೊಲೀಸ್ ಸ್ಟೇಷನಲ್ಲಿ. ಮಾಡಲಿಲ್ಲ ಅಂತಂದರೆ ಇನ್ಸ್ಪೆಕ್ಟ್ರು ಏನು ಹೈಕೋರ್ಟ್ ಆರ್ಡರ್ ಇದ್ರೂ ಕೂಡ ಇಲ್ಲಿಗಲ್ ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಇನ್ಸ್ಪೆಕ್ಟ್ರು ಹೋಗ್ತಾರೆ. ಅದು ಅವ್ರು ಬಿಟ್ಟಿದ್ದು ವಿಚಾರ. ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್, ವಿಲ್ ಫೈಟ್ ಓನ್ಲಿ ಲೀಗಲಿ. ಓಕೆ, ಸೊ ಟೋಟ್ಲಿ ವಿಶ್ವನಾಥ್ ಮೇಲೆ 5 ಕಂಪ್ಲೇಂಟ್ ಆಗಿದೆ. 3 ಲೋಕಾಯುಕ್ತದಲ್ಲಿ, 1 CBIಗೆ, ಇನ್ನೊಂದು EDಗೆ,
ಒಂದು HALಗೆ ಡಿಫೆನ್ಸ್ ಮಿನಿಸ್ಟ್ರಿಗೆ, ಇಲ್ಲೊಂದು ಇಲ್ಲಿಗೆಲ್ಲ ಪ್ರೊಟೆಸ್ಟ್ ಮಾಡಿದ್ದು, ಇಷ್ಟು ವಿಶ್ವನಾಥಂದು. ಸೊ ನೋಡೋಣ, ಪ್ರೂವ್ ಮಾಡಿ ಅಂತ ಹೇಳಿದಾರಲ್ಲ, ಸೊ ವಿಲ್ ಪ್ರೂವ್ ಇಟ್. ಪರವಾಗಿಲ್ಲ, ನಮ್ಮ ಮೇಲೆ ಆಗೋದನ್ನು ನಾವು ಫೈಟ್ ಮಾಡ್ತೀವಿ, ನಮ್ಗೇನು ಭಯ ಇಲ್ಲ. ಓಕೆ, ನಮ್ಮ ಮೇಲೆ ಸುಳ್ಳು FIR, ಸುಳ್ಳು ಕೇಸು ಪರವಾಗಿಲ್ಲ. ನಮಗೂ ಹೈಕೋರ್ಟಲ್ಲಿ ಹೋಗಿ ಚಾಲೆಂಜ್ ಮಾಡಿ ನಾವು ಕೂಡ ನಮ್ಮ ಪವರ್ನ ತೋರ್ಸೋಕ್ಕೆ ನಮಗೂ ದೇವ್ರ ಕೆಪಾಸಿಟಿ ಕೊಟ್ಟಿದ್ದೀವಿ. ನಾವು ಕೂಡ ಕೆಂಪೇಗೌಡನ ವಂಶದವರು, ನಾವೇ ಹಿಂದೇನು ಹೋಗಲ್ಲ. ಓಕೆ, ನ್ಯಾಯಾಲಯದ ಮೇಲೆ ತುಂಬ ನಂಬಿಕೆ ಇದೆ, ಈ ದೇಶದ ಸಂವಿಧಾನದ ಮೇಲೆ ತುಂಬ ನಂಬಿಕೆ ಇದೆ. ಭ್ರಷ್ಟರನ್ನ ಟಾರ್ಗೆಟ್ ಮಾಡಿದ್ಮೇಲೆ ಮುಗಿಸ್ಲೇಬೇಕು, ಅವರನ್ನು ಅವ್ರ ಯೋಗ್ಯತೆ ತೋರಿಸಲೇಬೇಕು ಅನ್ನೋ ಛಲ ಕೂಡ ಇದೆ. ಬಿಕಾಸ್ ಕೆಂಪೇಗೌಡ ಅವನ ವಂಶದವರು. ಓಕೆ, ಬಟ್ ನಾನು ಪಾಲನೆ ಮಾಡೋದು ದೇಶದ ಸಂವಿಧಾನವನ್ನು, ತುಂಬ ನಂಬಿಕೆ ಇಟ್ಕೊಂಡು ಬಸವ ತತ್ವಗಳನ್ನು. ಯಾಕೆ ಬಸವ ತತ್ವಗಳನ್ನು ಹೇಳ್ತೀನಿ ಅಂತಂದರೆ, ಎಲ್ಲ ಜಾತಿ ಬೇಡ ಅಂದಿದ್ದೇ ಬಸವಣ್ಣನ ಆ ಒಂದು ತತ್ವ ಸಿದ್ಧಾಂತ. ಯಾವ ಜಾತಿ ಧರ್ಮ ಬೇಡ್ರಯ್ಯ, ನಾವೆಲ್ಲ ಒಂದೇ ಅಂದ್ರಲ್ಲ, ಆ ಒಂದು ತತ್ವ ಸಿದ್ಧಾಂತಕ್ಕೆ ಸೇರಿದವನು, ಆ ಬಸವಣ್ಣನ ಫಾಲೋವರ್.